ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ವಿಷಯದ ಒಂದು ಸಂಭವನೀಯ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ತಮ್ಗೆ ಇಷ್ಟ ಆದ್ರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಮೊದಲನೇದಾಗಿ ನೋಡಿ, ದ್ರವ್ಯದ ಕಣಗಳು ಸ್ವಲ್ಪ ವಿರಳವಾಗಿರುವಂತಹ ಸ್ಥಿತಿ ಯಾವುದು? ದ್ರವ ಸ್ಥಿತಿ, ಘನ ಸ್ಥಿತಿ, ಅನಿಲ ಸ್ಥಿತಿ, ಘನ ಮತ್ತು ಅನಿಲ ಸ್ಥಿತಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ, 71ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ, ಇದು ಅನಿಲ ಸ್ಥಿತಿ ಆಗಿದೆ ವಿದ್ಯಾರ್ಥಿಗಳೇ. ಓಕೆ, ನೆಕ್ಸ್ಟ್ ನೋಡಿ, ಸಂಯುಕ್ತ ವಸ್ತುವಿಗೆ ಉದಾಹರಣೆ ಯಾವುದು? ಸಂಯುಕ್ತ ವಸ್ತುವಿಗೆ ಆಪ್ಷನ್ ಎ ಮಣ್ಣು, ಕಬ್ಬಿಣ, ಕಟ್ಟಿಗೆ, ಸಕ್ಕರೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ, ಸಕ್ಕರೆ ಸರಿಯಾದ ಉತ್ತರ, ಸಕ್ಕರೆ. ನೆಕ್ಸ್ಟ್ ನೋಡಿ, ಯಾಂತ್ರಿಕ ಶಕ್ತಿಯು ಈ ಶಕ್ತಿಗಳ ಒಟ್ಟು ಮೊತ್ತವಾಗಿದೆ ಅಂತ ಇದೆ. ಯಾಂತ್ರಿಕ ಶಕ್ತಿಯು ಯಾವುದರ ಒಂದು ಮೊತ್ತವಾಗಿದೆ ಅಂತ ಕೇಳಿದಾಗ ಆಪ್ಷನ್ ಎ ಪ್ರಚನ್ನ ಶಕ್ತಿ ಮತ್ತು ಚಲನ ಶಕ್ತಿ ಇವುಗಳ ಒಂದು ಮೊತ್ತ ಆಗಿದೆ. ನೆಕ್ಸ್ಟ್ ನೋಡಿ, ಗ್ರಹಗಳು ಸೂರ್ಯನ ಸುತ್ತ ಸುತ್ತುವುದಕ್ಕೆ ಕಾರಣ ಏನು? ಗ್ರಹಗಳು ಸೂರ್ಯನ ಸುತ್ತ ಸುತ್ತುವುದಕ್ಕೆ ಸೂರ್ಯನ ಗಾತ್ರ ಮತ್ತು ಗುರುತ್ವ ಬಲದಿಂದ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತವೆ. ಸೌರ ಮಂಡಲದ ಸೂರ್ಯನಿಂದ ದೂರ ಇರುವ ಮೂರನೇ ಗ್ರಹ ಯಾವುದು? ಉಷ್ಣ ಗ್ರಹ, ನೀಲಿ ಗ್ರಹ, ಬೆಳಗಿನ ಚುಕ್ಕೆ ಗ್ರಹ, ಕೆಂಪು ಗ್ರಹ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ಬೆಳಗಿನ ಚುಕ್ಕೆ ಗ್ರಹ ಅಂತ ಇದ್ದಾರೆ. ಇದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್, ಭೂಮಿಯ ಎಲ್ಲಾ ಶಕ್ತಿಗಳ ಮೂಲ ಆಕಾರ ಯಾವುದು? ನೀರು, ಗಾಳಿ, ಖನಿಜ, ಸೂರ್ಯ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಸೂರ್ಯ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ದೇಹದಲ್ಲಿ ಜೀವಸತ್ವ ಡಿ, ವಿಟಮಿನ್ ಡಿ ಇದರಿಂದ ಉತ್ಪತ್ತಿಯಾಗುತ್ತದೆ. ವಿಕಿರಣ, ಅಲ್ಫಾ ಕಿರಣ, ಸೂರ್ಯನ ಕಿರಣ, ಗಾಮಾ ಕಿರಣ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಸೂರ್ಯನ ಕಿರಣ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಕೆಳಗಿನ ಈ ಜೀವಿ 206 ಮೂಳೆಗಳನ್ನ ಹೊಂದಿದೆ. ಯಾವುದು? ನಾಯಿ, ಆನೆ, ಬೆಕ್ಕು, ಮಾನವ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಮಾನವನು ಸುಮಾರು 206 ಮೂಳೆಗಳನ್ನ ಹೊಂದಿದ್ದಾನೆ. ಒಂಟೆಯನ್ನ ಹೀಗೆಂದು ಕರೆಯುವರು? ಮರುಭೂಮಿಯ ವಿಮಾನ, ಮರುಭೂಮಿಯ ಪಕ್ಷಿ, ಮರುಭೂಮಿಯ ರಾಣಿ, ಮರುಭೂಮಿಯ ಹಡಗು. ಒಂಟೆಯನ್ನ ಮರುಭೂಮಿಯ ಹಡಗು ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, ಕಾರ್ಬನ್ ಡೈಆಕ್ಸೈಡ್ ಈ ಕೆಳಗಿನವುಗಳಲ್ಲಿ ಹೆಚ್ಚಾಗಿ ಇದೆ. ನೀರಿನಲ್ಲಿ, ಗಾಳಿಯಲ್ಲಿ, ಮಣ್ಣಿನಲ್ಲಿ, ಬಾವಿಯಲ್ಲಿ ಅಂತ ಇದೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ಗಾಳಿಯಲ್ಲಿ ಸರಿಯಾದ ಉತ್ತರ, ಗಾಳಿಯಲ್ಲಿ. ನೆಕ್ಸ್ಟ್ ನೋಡಿ, ಹಾಗೆ ಸಮಾಜ ವಿಜ್ಞಾನದ ಒಂದು ನೆಕ್ಸ್ಟ್ ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ. ತಮಿಳು ಈ ಭಾಷೆಯನ್ನು ಹೆಚ್ಚಾಗಿ ಮಾತನಾಡುವ ಕರ್ನಾಟಕದ ನೆರೆ ರಾಜ್ಯ ಆಗಿದೆ. ಆಪ್ಷನ್ ಡಿ ಅಂದ್ರೆ ತಮಿಳುನಾಡು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಕರ್ನಾಟಕದ ಹೆಬ್ಬಾಗಿಲು ಅಂತ ಯಾವ್ದನ್ನ ಕರೀತಾರೆ ಅಂತ ಕೇಳಿದಾಗ ಆಪ್ಷನ್ ಬಿ, ನವಮಂಗಳೂರನ್ನ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, ಭಾರತದ ನೆರೆ ರಾಷ್ಟ್ರಗಳ ಗುಂಪು ಯಾವುದು ಅಂತ ಕೇಳಿದ್ದಾರೆ? ಶ್ರೀಲಂಕಾ, ಪಾಕಿಸ್ತಾನ್, ಚೀನಾ, ನೇಪಾಳ, ಅಮೆರಿಕ, ಜಪಾನ್, ಅಫ್ಘಾನಿಸ್ತಾನ್, ಆಸ್ಟ್ರೇಲಿಯಾ, ಟರ್ಕಿ. ಆಪ್ಷನ್ ಡಿ, ರಷ್ಯಾ, ಸೌದಿ ಅರೇಬಿಯಾ, ಟೋಕಿಯೋ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಎ, ಶ್ರೀಲಂಕಾ, ಪಾಕಿಸ್ತಾನ್, ಚೀನಾ ಸರಿಯಾದ ಉತ್ತರ, ಶ್ರೀಲಂಕಾ, ಪಾಕಿಸ್ತಾನ್, ಚೀನಾ. ನೆಕ್ಸ್ಟ್ ನೋಡಿ, ಭಾರತದ ದಕ್ಷಿಣಕ್ಕೆ ಕಂಡು ಬರುವಂತಹ ದ್ವೀಪ ರಾಷ್ಟ್ರ ಯಾವುದು? ಲಕ್ಷದ್ವೀಪ, ಅಂಡಮಾನ್ ನಿಕೋಬಾರ್, ಶ್ರೀಲಂಕಾ, ಬಾಂಗ್ಲಾದೇಶ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ, ಶ್ರೀಲಂಕಾ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 85, ಸಿಂಹ ಬೋಧಿಗೆ ಇರುವುದು ಸಾರನಾಥದಲ್ಲಿ, ಲುಂಬಿನಿಯಲ್ಲಿ, ಮಗಧದಲ್ಲಿ, ಸಾಂಚಿಯಲ್ಲಿ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಎ, ಸಾರನಾಥದಲ್ಲಿ, ಸಾರನಾಥ. ನೆಕ್ಸ್ಟ್ ನೋಡಿ, ಭಾರತದ ಆಹಾರ ಕಣಜಗಳು ಪಶ್ಚಿಮ ಘಟ್ಟಗಳು, ಪರ್ವತ ಪ್ರದೇಶಗಳು, ಫಲವತ್ತಾದ ಬಯಲುಗಳು, ಕರಾವಳಿಗಳು ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಫಲವತ್ತಾದ ಬಯಲುಗಳು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಪ್ರಸ್ತುತ ಭಾರತದಲ್ಲಿರುವ ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಇದೆ? ಆಪ್ಷನ್ ಬಿ, 9. ನೆಕ್ಸ್ಟ್ ನೋಡಿ, ನಮ್ಮ ರಾಷ್ಟ್ರೀಯ ಮರ ಇದಾಗಿದೆ. ಶ್ರೀಗಂಧದ ಮರ, ತೇಗದ ಮರ, ಆಲದ ಮರ, ಹೊನ್ನೆ ಮರ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಆಲದ ಮರ. ನೆಕ್ಸ್ಟ್ ನೋಡಿ, ಮೈಸೂರು ಜಿಲ್ಲೆಯಲ್ಲಿ ಕಂಡುಬರುವ ಬುಡಕಟ್ಟು ಸಮುದಾಯವಿದ್ದು ಯಾವುದಂತ ಕೇಳಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಸೋಲಿಗರು. ಇವರು ಮೈಸೂರಿನಲ್ಲಿ ಕಂಡು ಬರುವಂತಹ ಒಂದು ಬುಡಕಟ್ಟು ಸಮುದಾಯಗಳು. ನಿಮ್ಗೆಲ್ಲ ಗೊತ್ತಿದೆ, ಸಮುದಾಯದಲ್ಲಿ 3 ಪ್ರಕಾರ ಕಾಣಬಹುದು ನಾವು: ಗ್ರಾಮೀಣ ಸಮುದಾಯ, ನಗರ ಸಮುದಾಯ ಮತ್ತೆ ಬುಡಕಟ್ಟು ಸಮುದಾಯ ಅಥವಾ ಆದಿವಾಸಿ ಸಮುದಾಯ. ನೆಕ್ಸ್ಟ್ ನೋಡಿ, ಭೂಗೋಳದ ಮೇಲೆ ಉತ್ತರ ದಕ್ಷಿಣವಾಗಿ ಇಳಿದಿರುವಂತಹ ಕಾಲ್ಪನಿಕ ರೇಖೆ ಯಾವುದು? ಭೂಗೋಳ ನಾವು ಇದನ್ನ ಭೂಮಿಯ ಮಾದರಿಯನ್ನು ನೋಡ್ತೀವಲ್ಲ,
ಮೇಲ್ಗಡೆಯಿಂದ ಈ ತರ ಒಂದು ಎಳೆದಿರೋದಕ್ಕೆ ನಾವೇನಂತ ಕರಿತೀವಿ ಅಂತ ಕೇಳಿದ್ದಾರೆ. ಅದಕ್ಕೆ ಆಪ್ಷನ್ ಎ ಸಮಭಾಜಕ ರೇಖೆ, ಅಕ್ಷಾಂಶಗಳು, ರೇಖಾಂಶ, ಪ್ರಧಾನ ರೇಖೆಗಳು ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಸಿ ರೇಖಾಂಶಗಳು ಅಂತೇಳಿ ಕರೀತಾರೆ. ರೇಖಾಂಶ. ನೆಕ್ಸ್ಟ್ ನೋಡಿ, ಗುಡವಿ ಪಕ್ಷಿಧಾಮ ಈ ರಾಜ್ಯದಲ್ಲಿ ಇದೆ. ಗುಡವಿ ಪಕ್ಷಿಧಾಮ ಯಾವ ರಾಜ್ಯದಲ್ಲಿ ಕೇಳಿದಾಗ ಕರ್ನಾಟಕ ರಾಜ್ಯದಲ್ಲಿ ನಾವು ಗುಡವಿ ಪಕ್ಷಿಧಾಮನ ಕಾಣಬಹುದು. ಮೌಂಟ್ ಎವರೆಸ್ಟ್ ಶಿಖರ ಏರಿದ ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಬಚೇಂದ್ರಿ ಪಾಲ್ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಸಂಚಾರ ದೀಪದಲ್ಲಿ ಹಳದಿ ದೀಪವು ಸೂಚಿಸುವುದು ಸಿದ್ಧವಾಗಲು, ಹೊರಡಲು, ನಿಲ್ಲುವುದು, ಓಡುವುದು ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಎ ಸಿದ್ಧವಾಗಲು. ಸಿದ್ಧವಾಗಲು ಸರಿಯಾದ ಉತ್ತರ. ನಮ್ಮ ನಾಡಗೀತೆಯನ್ನು ರಚಿಸಿದವರು ಯಾರು ಅಂತ ಇದೆ. ರವೀಂದ್ರನಾಥ್ ಟ್ಯಾಗೋರ್, ಕುವೆಂಪು, ಬಂಕಿಂ ಚಂದ್ರ ಚಟರ್ಜಿ, ಚಂದ್ರಶೇಖರ್ ಕಂಬಾರ ಅಂತ ಇದೆ. ಆಪ್ಷನ್ ಬಿ ಕುವೆಂಪು ಸರಿಯಾದ ಉತ್ತರ. ಜೈ ಭಾರತ ಜನನಿಯ ತನುಜಾತೆ ನಾಡಗೀತೆ ಅಲ್ವಾ, ಅದನ್ನು ಬರೆದವರು ಕುವೆಂಪು ಅವರು. ನೆಕ್ಸ್ಟ್ ನೋಡಿ, ಕಬಡ್ಡಿ ತಂಡವೊಂದರಲ್ಲಿ ಆಟಗಾರರ ಸಂಖ್ಯೆ ಎಷ್ಟು ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಬಿ 7. ಲಿಬರ್ಟಿ ಪ್ರತಿಮೆ ಇರುವಂತಹ ದೇಶ ಯಾವುದು ಅಂತ ಕೇಳಿದರೆ, ಲಿಬರ್ಟಿ ಪ್ರತಿಮೆ ಇರುವಂತಹ ದೇಶ ಅಂತ ಕೇಳಿದಾಗ ಕ್ವಶನ್ ನಂಬರ್ 96ಕ್ಕೆ ಆಪ್ಷನ್ ಸಿ ಅಂದ್ರೆ ಅಮೆರಿಕಾದಲ್ಲಿ ನಾವು ಲಿಬರ್ಟಿ ಪ್ರತಿಮೆಯನ್ನು ಕಾಣಬಹುದಾಗಿದೆ ವಿದ್ಯಾರ್ಥಿಗಳೇ. ಓಕೆ, ನೆಕ್ಸ್ಟ್ ನೋಡಿ, ಇಳಕಲ್ ಸೀರೆಗೆ ಪ್ರಸಿದ್ಧವಾಗಿರುವಂತಹ ಜಿಲ್ಲೆ ಯಾವುದು. ಬಿಜಾಪುರ, ಬಾಗಲಕೋಟೆ, ರಾಮನಗರ, ಮಂಡ್ಯ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬಾಗಲಕೋಟೆ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಪ್ರಸ್ಥಭೂಮಿಯ ಲಕ್ಷಣ ಯಾವುದು ಅಂತ ಕೇಳಿದರೆ ವಿಶಾಲವಾಗಿ ಸಮತಟ್ಟಾಗಿದೆ, ಸಮುದ್ರ ಮಟ್ಟದಿಂದ ಸ್ವಲ್ಪ ಎತ್ತರವಾಗಿದೆ, ಎ ಮತ್ತು ಬಿ ಎರಡೂ ಸರಿಯಾಗಿವೆ, ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಎ ಮತ್ತು ಬಿ ಎರಡೂ ಸರಿಯಾಗಿವೆ. ಓಕೆನಾ. ನೆಕ್ಸ್ಟ್ ನೋಡಿ, ಮರಗಳು ಉದುರಿಸುವ ಕಾಲವೇ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ಆಷಾಢ ಕಾಲ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಚಳಿಗಾಲ ಸರಿಯಾದ ಉತ್ತರ. ಉತ್ತರ ಭಾರತದ ಒಂದು ಕಣಿವೆ ಪ್ರದೇಶ ಕಾಶ್ಮೀರ, ಪಶ್ಚಿಮ ಬಂಗಾಳ, ರಾಜಸ್ಥಾನ, ಅರುಣಾಚಲ ಪ್ರದೇಶ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಎ ಕಾಶ್ಮೀರ ಸರಿಯಾದ ಉತ್ತರ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ತರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.